ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಇವತ್ತಿನ ಭೇಟಿ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನಾವೆಲ್ಲರೂ ಕುಟುಂಬದ ಜೊತೆಗಿದ್ದೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡುವಂಥದ್ದು, ಜೊತೆಗೆ ಅವರಿಗೆ ಸಾಂತ್ವನ ನೀಡುವುದತ್ರ ಇವತ್ತಿನ ಭೇಟಿ ಇದೆ ಸರ್. ಸರ್, ಅವರಿಗೆ ಈಗೇನು ತನಿಖೆ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ಜೊತೆಗೆ ಅವರಿಗೆ ಅದರ ಬಗ್ಗೆ ಸಮಾಧಾನನೂ ಕೂಡ ಇದೆ. ತನಿಖೆ ನಡೀತಿರುವಂಥದ್ದು ಹಾದಿ ಏನಿದೆ ಆ ಹಾದಿಯ ಬಗ್ಗೆ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ. ಸರ್ಕಾರದ ಮೇಲೆ ಪೂರ್ಣವಾದ ವಿಶ್ವಾಸದೊಂದಿಗೆ ಭಾಳ ನೀಟಾಗಿ ತನಿಖೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಸರ್. ಸರ್, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅದು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ನಮ್ಮ ನೆಲದ ಕಾನೂನು ಇವತ್ತು ಎಂತೆಂಥವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇದೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಅದು ಪ್ರಭಾವಿಯಾಗಿರಲಿ, ಒಬ್ಬ ಸಾಮಾನ್ಯ ಜನ ಆಗಿರಲಿ. ದರ್ಶನ್ ಅವರು ಈ ರೀತಿಯ ಕೃತ್ಯ ಎಸಗಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು? ಸರ್, ಮಾನವನಾಗಿ ಇನ್ನೊಬ್ಬರನ್ನ ನಾವು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದು. ಅದು ಎಷ್ಟೇ ದೊಡ್ಡ ಹೀರೋ ಆಗಿರಲಿ, ಪ್ರಭಾವಿ ರಾಜಕಾರಣಿ ಆಗಿರಲಿ, ಅಥವಾ ಇನ್ಯಾರೇ ಆಗಿರಲಿ, ನಾವು ಇನ್ನೊಬ್ಬರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು. ಇದೊಂದು ಘಟನೆ ನಡೆದಿರುವಂಥದ್ದು ವಿಷಾದನೀಯ ಸರ್. ಥ್ಯಾಂಕ್ ಯು. ಯಾವುದು ಅರಣ್ಯ ಇಲಾಖೆ ಸರ್, ಅದನ್ನು ಸರ್ಕಾರ ನಿರ್ಧಾರ ತಗೊಳುತ್ತೆ. ಅದು ಈಗ ಈ ಕ್ಷಣದಲ್ಲಿ ಅದ್ಯಾವುದು ಟಾಪಿಕ್ ವಿಷಯ ಬಂದಿಲ್ಲ. ಸಾಮಾನ್ಯವಾಗಿ ಅದು ನಿರ್ಧಾರ ತಗೊಳುತ್ತೆ. ಸರ್, ನನ್ನ ವೈಯಕ್ತಿಕವಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಸರ್. ಸರ್, ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಮತ್ತೆ ನಟನಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರೋದು ದರ್ಶನ್. ಆದರೆ ಅಭಿಮಾನಿಗಳು ಇವತ್ತು ಆ ಕೊಲೆನ ಸಮರ್ಥನೆ ಮಾಡ್ಕೊಳ್ತಾರೆ. ದರ್ಶನ್ಗೆ ಒಂದು ಕಾನೂನು ಬೇಕು, ಜೈಲೇ ಇರಬಾರ್ದು, ಈ ರೀತಿಯಾದಂಥ ಕಮೆಂಟ್ಗಳು, ಸಮರ್ಥನೆಗಳು ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇನ್ನು ಆಫ್ ದ ರೆಕಾರ್ಡ್ ಮಾತಾಡ್ತೀನಿ ಸರ್. ಇದು ಬೇಡ, ಆಫ್ ದ ರೆಕಾರ್ಡ್ ಇದ್ರ ಬಗ್ಗೆ ಮಾತಾಡ್ತೇನೆ. ಸರ್, ಶಾಮಿಯಾನದ ಬಗ್ಗೆ ಅದು ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದ್ದಾರೆ ಅನ್ನೋಂಥದ್ದು ನನ್ನ ಗಮನಕ್ಕಿಲ್ಲ. ಬಟ್ ಒಂದಂತೂ ಹೇಳ್ತೀನಿ ಸ್ಪಷ್ಟವಾಗಿ, ನಮ್ಮ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ ಇದನ್ನು ತನಿಖೆ ಕೈಗೊಳ್ತಾ ಇದ್ದಾರೆ. ಅದು ಅವರ ಕುಟುಂಬಕ್ಕೂ, ಈಗ ನಮ್ಮ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೂ ಕೂಡ ಪ್ರತಿಯೊಂದು ಮಾಹಿತಿನೂ ಇದೆ. ಜೊತೆಗೆ ಅವರಿಗೆ ಆ ನಡೀತಿರುವಂಥ ಹಾದಿ ಏನಿದೆ, ತನಿಖೆಯ ಹಾದಿಯ ಬಗ್ಗೆ ಅವರಿಗೆ ಸಮಾಧಾನ ಇದೆ. ಹೌದು, ಅನು ಅವರ ತಂದೆಯವರು ಇವತ್ತು ತೀರ್ಕೊಂಡಿದ್ದಾರೆ. ಅಲ್ಲಿಗೂ ಭೇಟಿ ಹೋಗ್ತಾ ಇದ್ದೀನಿ ಈಗ. ಸರ್, ಹೋಮ್ ಮಿನಿಸ್ಟರ್ ಸಾಹೇಬರು ಸಿಎಂ ಅವರ ಬಳಿ ಏನಾದರೂ ಒಂದು ಇದಕ್ಕೆ ನ್ಯಾಯ ಕೊಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವರಿಗೆ ಏನಾದರೂ ಒಂದು ಕೆಲಸವನ್ನು ಕೊಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಈಗ ನಾನು ಕೂಡ ಕುಟುಂಬವನ್ನು ಸಿಎಂ ಸಾಹೇಬರಿಗೆ ಭೇಟಿ ಮಾಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗ ಅದು 17ನೇ ತಾರೀಕು ಪೂಜೆ ದಿವಸ ಮುಗಿಲಿ, ತಿಥಿ ಕಾರ್ಯಕ್ರಮ ಮುಗಿದ ಮೇಲೆ ಸಿಎಂ ಸಾಹೇಬರನ್ನ ಭೇಟಿ ಮಾಡಿಸುವಂಥದ್ದು ಇದೆ ಸರ್. 17ನೇ ತಾರೀಕು ಆದಮೇಲೆ ಸರ್, ಇದ್ರ ಬಗ್ಗೆನೂ ಕೂಡ ಆಫ್ ದ ರೆಕಾರ್ಡೇ ಮಾತಾಡ್ತೀನಿ ಸರ್. ಇವೆರಡು ಪ್ರಶ್ನೆಗೂ ಆಫ್ ದ ರೆಕಾರ್ಡ್ ಮಾತಾಡ್ತೀನಿ, ಆನ್ ದ ರೆಕಾರ್ಡ್ ಬೇಡ. ಯಾಕೆ ಅಂತಂದರೆ, ಇವತ್ತು ನನ್ನ ತಾಯಿಯ ಹುಟ್ಟುಹಬ್ಬ, 75ನೇ ವರ್ಷದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಆಚರಣೆ ನಾವು ಎಲ್ಲೋ ಬೇರೆ ಕಡೆ ಅರೇಂಜ್ ಮಾಡಿರುವಂಥದ್ದಾಗಿತ್ತು. ಈಗ ಇದು ಘಟನೆ ಆಗಿದ್ದರಿಂದ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಎಲ್ಲರೂ, ಇಡೀ ಕುಟುಂಬ ವಾಪಸ್ ಬಂದಿರುವಂಥದ್ದಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.